ಬರ್ತಾ ಇದೆ ಅಂದ್ರೆ ನನ್ಗೆ ಮಾರ್ನಿಂಗ್ ಟೈಮ್ ಅಲ್ಲೂ ಜಾಗಿಂಗು ನಾನು ನಮ್ ಡ್ಯಾಡಿ ಎಲ್ಲ ನಾವು ಜಾಗಿಂಗ್ ಬರ್ತಾ ಇದ್ರಿ. ಆ ಟೈಮಲ್ಲಿ ಏನ್ ಎಲ್ಲಾ ಜನಗಳು ಒಂದ್ 20 ಜನ ನೋಡ್ತಾ ಇದಾರೆ. ಯಾರನ್ನ? ಅರ್ಜುನ್ ಅವ್ರನ್ನ ನಿನ್ನೆ ನೋಡ್ತಾ ಇರೋದು. ಓಕೆನಾ? ನೋಡ್ತಾ ಇದಾರೆ. ನಾನೇನ್ ಅನ್ಕೊಂಡೆ, ಏನಪ್ಪ ಇಷ್ಟು ಜನ ಇದಾರೆ, ಏನು ಅರ್ಜುನ್ ಫಿಲಂ ಮಾಡ್ತಾ ಇದಾರ, ರೌಡಿಸಮ್ ಏನೋ ಮಾಡ್ತಾ ಇದಾರಪ್ಪ, ಏನ್ ಇಷ್ಟು ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ, ಓ ಹೊಡಿಯಕ್ಕೆ ಸ್ಕೆಚ್ ಹಾಕಿರ್ಬೋದು ಅಂತ ನಾನ್ ಆತರ ಫೀಲು. ಸರಿ ಅಂತ ನಾವಪ್ಪ ನೋಡಿ ನೋಡೋಣ, ನಮ್ಮ ಅರ್ಜುನ್ ಅಲ್ವಾ, ನಾವು ನೋಡಿರೋ ಹುಡ್ಗ ಅಲ್ವಾ ಅಂತ ಹೇಳಿ ನಮ್ ಡ್ಯಾಡಿ ಹೇಳಿದಿಕ್ಕೆ ಗಾಡಿ ಸೈಡ್ಗೆ ಹಾಕಿ ಹೋದ್ರಿ. ನೋಡ್ರಿ ಎಲ್ಲಾ ಜನ ನೋಡ್ತಾ ಇದ್ರು. ನನ್ನ ಹೋಗಿದ ತಕ್ಷಣ ನೀವು ನನ್ನ ನೋಡಿದ್ರಿ, ಜ್ಞಾಪನ ಇದೆ ನಿಮ್ಗದು? ಬನ್ನಿ ಬೈ ಬನ್ನಿ ಬೈ ಅಂತ ಕರೆದ್ರಿ. ಸರಿ ನೀವು ಮುಂದುವರಿಸಿ, ನಾನು ನಿಂತ್ಕೊಂಡು ನೋಡ್ತೀನಿ ಅಂತ ಹೇಳಿದೆ. ಒಂದು 4-5 ಜನಗೆ ನೀವು ಸ್ಟೆಂಟ್ ನ ಹೇಳ್ಕೊಡ್ತಾ ಇದ್ರಿ ನೋಡಿ. ನಾನು ಅವತ್ ನಿಮ್ಗೊಂದು ಚಾನ್ಸ್ ಕೇಳಿದ್ದೆ, ನನ್ಗೆ ಹೇಳ್ಕೊಡ್ರಿ ಅಂತ ಹೇಳ್ಕೊಟ್ರ ನೀವು? ಬನ್ನಿ ಇವಾಗ್ಲೇ ಹೇಳ್ಕೊಡ್ತೀನಿ. ಸರಿ ಆಯ್ತು, ಒಳ್ಳೇದಾಗ್ಲಿ. ಬಟ್ ಏನಂತ ಏನಕ್ಕೋಸ್ಕರ ಇದೆಲ್ಲ ನಾನು ಹೇಳಕ್ ಬಂದೆ ಅಂದ್ರೆ, ಒಂದು ಮನುಷ್ಯಗೆ ಒಂದು ಕಲೆ ಅನ್ನೋದು ಇರುತ್ತೆ ನೋಡಿ, ಅದ್ ಯಾವತ್ತು ಯಾರು ಅಳ್ಸಕ್ಕಾಗಲ್ಲ. ಆ ಕಲೆ ಬಂದಾಗ, ಆ ಮನುಷ್ಯನಲ್ಲಿ ಒಂದ್ ಕಲೆ ಇದ್ದಾಗ ಅದು ಗೌರವಿಸ್ಬೇಕು. ಕಲೆನೇ ಇರ್ಬೇಕು, ಕಲೆನೂ ಇರ್ಬೇಕು. ನನಗೆ ಒಂದ್ ಪ್ರೊಡ್ಯೂಸ್ ಒಂದು ಅಮೌಂಟ್ ಕೊಡೋದ್ ಮಾತ್ರ ಗೊತ್ತಿರ್ಬೋದು. ಈ ಇದು ಒಂದು ಮೂವಿ ಮಾಡೋದಕ್ಕೆ ನನ್ ಕಲೆ ಇದ್ಯಾ? ಏನಂದ್ರೆ ಒಂದು ಸ್ಟೋರಿ ಬರೆಯೋದಕ್ಕಾದ್ರೆ ನನ್ ಕಲೆ ಇದ್ಯಾ? ಅದು ತಾನೇ ಬರೋದಂತದಲ್ಲ, ಅದು ನಿಮ್ಗೆ ತಾನೇ ಆಲ್ರೆಡಿ ಪರಮಾತ್ಮನೇ ಕೊಟ್ಬಿಟ್ಟಿದ್ದಾನೆ. ಏನಂದ್ರೆ ವಿದ್ಯೆ ಇರುತ್ತೆ, ವಿದ್ಯೆ ತೆಗ್ದಂಗೆ ಒಂದ್ 4 ಜನ ಊಟ ಆಗ್ಬೇಕಾಗುತ್ತೆ. ಒಂದ್ ಪ್ರೊಡ್ಯೂಸ್ ಅಂದ್ರೆ ಸುಮ್ಮನೆ ಅಲ್ಲ, ಇದೆಲ್ಲ ಅನ್ನದ ಭಾಗ್ಯ. ಒಂದ್ ಸಿನಿಮಾ ಮಾಡ್ಬೇಕು ಒಂದ್ ವಿದ್ಯೆ ಇರುತ್ತೆ, ವಿದ್ಯೆ ಜೊತೆಗೆ ನಿಮ್ಮಂತ ಒಂದ್ ಪ್ರೊಡ್ಯೂಸರ್ಗಳು ಬಂದು ನಮ್ಮಂತ 100 ಜನ ಇರ್ತಾರೆ, ಅಂತವ್ರಿಗೆಲ್ಲ ಸಪೋರ್ಟ್ ಮಾಡಿದ್ರೆ 100 ಜನ 1000 ಜನ ಅಂತ 1,00,000 ಜನ ಈ ತರ ಊಟ ಮಾಡ್ತಾರೆ. ಓಕೆ, ನನ್ಗೆ ಬೆಳಿತಾ ಹೋಗ್ಬೇಕು. ಇನ್ನೊಂದು ಹೇಳ್ಬೇಕಂದ್ರೆ, ಅವತ್ತೇ ನನಗೆ ಗೊತ್ತಾಗಿದ್ದು ಅರ್ಜುನ್ದು ಬ್ಲ್ಯಾಕ್ ಬೆಲ್ಟ್ ಕರಾಟೆ ಅಲ್ಲಿ ಅಂತ. ಅವತ್ತೇ ಮೂರ್ ಜಾಗದಲ್ಲಿ ಬ್ಲ್ಯಾಕ್ ಬೆಲ್ಟ್ ಮಾಡಿದ್ದೇನೆ. ಸರಿ ಆಯ್ತು, ಓಕೆ. ಸೊ ಇವಾಗ ನೆಕ್ಸ್ಟ್ ಈ ಮೂವಿ ಬಗ್ಗೆ ಮಾತಾಡೋಣ. ನಿಮ್ಗೆ ಏನ್ ಅನ್ಸ್ತು ಈ ಮೂವಿ ಮಾಡ್ಬೇಕು? ಇದು ನನ್ನ ಹತ್ರ ನೀವ್ ತಗೊಂಡ್ಬರೋತ್ತಿಗೆ ಹೇಳಿದ್ರಿ, ಈ ತರ ಮಾಡೋಣ ಅಂತ ಹೇಳಿದ್ರಿ. ಸೊ ನಿಮ್ಗೆ ಏನಕ್ಕೋಸ್ಕರ ಈ ಮೂವಿ ಮಾಡ್ಬೇಕು ಅಂತ ನನ್ನ ಹತ್ರ ಬಂದ್ರಿ? ಏನಕ್ಕೆ ಅನ್ಸ್ತ, ದಿನ ನೋಡ್ತೀವಲ್ಲ ಬೈ, ಒಂದ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಒಂದ್ ಟಿವಿ ಚಾನಲ್ ಆಗಿರ್ಬೋದು, ಎಲ್ ನೋಡ್ರು ರೇಪು, ಎಲ್ ನೋಡ್ರು ಮರ್ಡ್ರು, ಎಲ್ ನೋಡಿದ್ರು ಕಿಡ್ನಾಪ್. ಓಕೆ, ಚಿಕ್ಕ ಮಕ್ಕಳದು ಒಂದು ರೆಸ್ಪೆಕ್ಟ್ ಇಲ್ಲ. ಚಿಕ್ಕ ಮಗುಗೆ ಏನ್ ಸರ್ ಗೊತ್ತಾಗುತ್ತೆ? ಹೌದು, ಚಿಕ್ಕ ಮಗುಗೆ ಏನಂತ ಗೊತ್ತಾಗುತ್ತೆ? ಚಾಕ್ಲೇಟ್ ಕೊಟ್ರೆ ಅವ್ನ್ ಪ್ರೀತಿಯಿಂದ ಕೊಟ್ಟಿ ಚಾಕ್ಲೇಟ್ ಕೊಟ್ಟಿ ಆ ಮಗುನ ಕಳ್ಸಲ್ಲ. ಒಂದ್ ರೂಪಾಯಿ ಚಾಕ್ಲೇಟ್ ಕೊಟ್ಟಿ ಆ ಮಗು ದೇಹನೇ ಹಾಳು ಮಾಡಿ ಜೀವನ ಕಳೀತಾರೆ. ಅದೆಲ್ಲ ನೋಡ್ತಾ ಇದ್ರೆ ನಮ್ಮನೇಲಿ ಹೆಣ್ಮಗು ಇದೆ, ನಮ್ಗೆ 2 ಹೆಣ್ಮಗು ಇದೆ, ಒಂದ್ ಗಂಡ್ಮಗು ಇದೆ. ಆತರ ನಮ್ ಮಕ್ಳ ತರ ನಾವ್ ಯಾವ ತರ ಫೀಲ್ ಮಾಡ್ತೀವಿ? ನನ್ ಮಗುಗೆ ಏನ್ ಬೇಕಾ ಕೊಡಿಸ್ಬೇಕು, ಏನ್ ಬೇಕಾ ತಿನ್ನಿಸ್ಬೇಕು, ನನ್ ಮಗುನ್ ಯಾವ ತರ ನೋಡ್ಕೋಬೇಕು. ನಿನ್ ಕೈಲಿ ಬೇರೆ ಮಕ್ಳಿಗೆ ತೋರ್ಸಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದ್ ಚಾಕ್ಲೇಟ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ. ಒಂದು ಮನುಷ್ಯತ್ವ ಇದ್ರಲ್ಲಿ ಒಂದ್ ಒಳ್ಳೆ ತಾಯಿ ಸ್ಥಾನದಲ್ಲಿ ಹೆಣ್ಮಕ್ಳನ್ನ ನೋಡ್ಬೇಕು ಅನ್ನೋದು ನಮ್ ಕರ್ತವ್ಯ. ಅದು ಎಲ್ಲಾರ ಕರ್ತವ್ಯ ಬರ್ಬೇಕದು. ನಮ್ ಮನೆ ಹೆಣ್ಮಕ್ಳು ಯಾವ ತರ ನನ್ ಮನೆ ಹೆಣ್ಮಗು ತಾಯಿ ಸ್ಥಾನದಲ್ಲಿ ನೋಡ್ತೀವೋ, ಅದೇ ಪ್ರತಿಯೊಂದು ಯಾವ್ದೇ ಒಂದು ಹೆಣ್ಮಕ್ಳಾದ್ರೂ ಆ ಜಾಗದಲ್ಲಿ ನೋಡಿದ್ರೆ ಎಲ್ಲಾ ಹೆಣ್ಮಕ್ಳು ಮನ್ಸಲ್ಲೂ ನೆಮ್ಮದಿ ಇರುತ್ತೆ. ಎಲ್ಲ ಒಂದು ಫ್ಯಾಮಿಲಿಲೂ ಯಾವ್ದೊಂದು ಟೆನ್ಷನ್ ಅನ್ನೋದೇ ಇರಲ್ಲ. ಯಾಕಂದ್ರೆ ಒಂದು ಹೆಣ್ಮಕ್ಳು ಸಾಕದ ಒಂದು ಟೆನ್ಷನ್ ಆಗ್ಬಿಟ್ಟಿದೆ. ಒಂದು ಸ್ಕೂಲ್ ಕಳ್ಸಿ ಅವ್ರ ಸ್ಕೂಲಿಂದ ಮನೆಗ್ ಬರೋರ್ಗು ಫ್ಯಾಮಿಲಿ ಅವ್ರಿಗೆ ನೆಮ್ಮದಿನೇ ಇಲ್ಲ. ನನ್ ಮಗು ಏನಾಗುತ್ತೆ ನೋಡ್ತಾ ಇದ್ರಲ್ಲ, ಎಷ್ಟೆಷ್ಟು ಬರ್ತಾ ಇದೆ. 1 ವರ್ಷ ಮಗುನೂ ಇಲ್ಲ, 2 ವರ್ಷ ಮಗು ಇಲ್ಲ. ಇನ್ ಯಾವ ತರ ನಾವು ಒಂದು ಹೆಣ್ಮಕ್ಳು ನಾವು ಸಾಕ್ಬೇಕು? ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇಮ್ರಾನ್ ಭಾಯ್ ಇದನ್ನ ಮಾಡಿದ ಸಹ ನಿಮ್ಗೆ ಹೇಳ್ದೆ, ನೀವು ಖುಷಿ ಪಟ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, ಅದೇ ತರ ನಾನು ಮುಗಿಸ್ಕೊಟ್ಟಿದ್ದೀನಿ ಭಾಯ್. ಸರಿ ಆಯ್ತು. ನನ್ಗೆ ಏನ್ ಇಷ್ಟ ಆಯ್ತು ಅಂದ್ರೆ, ಈ ಮೂವಿಯಲ್ಲಿ ನೀವ್ ಹೇಳಿದ್ರಿ ಗೊತ್ತಾ, ಇವಾಗ ಅದು ಆಕ್ಚುಲಿ ಬ್ಯಾಂಗ್ಳೂರಲ್ಲಾಗ್ಲಿ ಪ್ರತಿಯೊಂದು ದೇಶದಲ್ಲಿ ನಡೀತಾರದೇ ಇದನ್ನೆಲ್ಲ. ಹೌದು ಭಾಯ್, ಇದೊಂದು ಮೇನು ಈ ಗಾಂಜಾ ಅನ್ನೋದು ಬಂತು ನೋಡಿ. ಹೌದು ಭಾಯ್, ಒಂದು ರೇಪ್, ಒಂದು ಗಾಂಜಾ. ಓಕೆನಾ? ಈ ರೇಪ್ ಆಗ್ತಾ ಇರೋದು ಒಂದು ಗಾಂಜಾ ಇಂದ. ಹೌದು, ಓಕೆನಾ? ಒಂದು ನಶೆ, ಸರಿನಾ? ಅದಕ್ಕೋಸ್ಕರ ನೀವೊಂದು ಮೂವಿನ ತಗೊಂಡ್ಬಂದ್ರಿ ನನ್ನ ಹತ್ರ. ನಾನು ಡೈರೆಕ್ಷನ್ ನೀವ್ ಮಾಡ್ತೀನಿ ಅಂದ್ರಿ, ನಾನೊಂದು ಪ್ರೊಡ್ಯೂಸರ್ ಆಗಿ ನಾನು ನಿಮ್ಗೆ ಕೊಟ್ಟಿ ಮಾಡಿಸ್ತಾ ಇದೀನಿ. ಬಟ್ ನನ್ಗೆ ತುಂಬಾ ಇಷ್ಟ ಆಯ್ತು. 3 ದಿವಸದಲ್ಲಿ ನೀವು ಕಂಪ್ಲೀಟ್ ಮಾಡ್ಕೊಂಡು ಇಷ್ಟು ಚೆನ್ನಾಗಿ ತಗೊಂಡ್ಬಂದಿದ್ದೀರಾ. ಓಕೆ, ನಂಗೆ ಗುಡ್, ಚೆನ್ನಾಗಿದೆ. ಮತ್ತೆ ಫೈಟ್ ಸೀನ್ ತುಂಬಾ ಚೆನ್ನಾಗಿದೆ. ಬಟ್ ಇನ್ನೊಂದು, ಈ ಮೂವಿ ಬಗ್ಗೆ ನಾನು ಚಿಕ್ಕದಾಗ ಒಂದು ಕಮೆಂಟ್ ಮಾಡ್ತೀನಿ, ಓಕೆನಾ?
ನನ್ನ ಹತ್ರ ಅರ್ಜುನ್ ಬಂದ್ರು, ಓಕೆನಾ, ಬಂದು ಹೇಳಿದ್ರು, ಭಯ್ಯ ನನಗೆ ನಾನು ಅವ್ರ ಏಜ್ಗಿಂತ ನಾನು ಚಿಕ್ಕವನೇ ಇರ್ಬೋದು, ನನಗೆ ಅವ್ರ ಅಣ್ಣ, ಬಟ್ ನನಗೆ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ, ನನಗೆ ಇಮ್ರಾನ್ ಬೈ ಅಂತಾನೆ ಕರೆಯೋದು, ಇವತ್ತವರೆಗೂ ಇಮ್ರಾನ್ ಅಂತ ಕರೆದಿಲ್ಲ. ನಾನು ಇಬ್ರು ಕ್ಲೋಸ್ ಆಗಿರೋದ್ರಿಂದ ನಾನು ಅರ್ಜುನ್ ಬೈ, ನನ್ನ ಗುರು ಅರ್ಜುನ್ ಇದೇ ತರಾನೇ ಕರೆಯೋದು. ಸೊ ಆಮೇಲೆ ಇವ್ರ ಅಭಿಮಾನಿಗಳು ನನಗ್ ಬೈಕೊಂಡ್ಬಿಡ್ರಪ್ಪ, ನಾನು ಅವ್ರ ಫ್ರೆಂಡ್ಸ್ ಚಿಕ್ಕ ವಯಸ್ಸಿಂದ ತುಂಬಾ ಕ್ಲೋಸ್ ನಾವು. ಸೊ ಹಾಗಾಗಿ ನಾನು ಆತರ ಇಬ್ರು ಕರ್ಕೊಂತೀವಿ. ಮತ್ತೆ ಈ ಸ್ಟೋರಿ ಮಾಡುವಾಗ ನನ್ನ ಹತ್ರ ನೀವು ಬಂದು ಹೇಳಿದ್ರಿ, ಈ ತರ ಇದೆ ಸೀನ್, ಈ ತರ ಮಾಡೋಣ, ಆ ತರ ಮಾಡೋಣ, ಈ ತರ ಮಾಡೋಣ ಅಂತ. ಬಟ್ ನೀವು ನನ್ನ ಹತ್ರ ಟೈಮ್ ತಗೊಂಡಿದ್ದು 1 ವೀಕ್ ಅಲ್ಲೆಲ್ಲ ಮುಗಿಸಿ ತಂದು ಕೊಡ್ತೀನಿ ಅಂತ. ಬಟ್ ನೀವು ಇಷ್ಟು ಬೇಗ 3 ದಿವಸದಲ್ಲಿ ನನಗೆ, ಅದು ಮಾರ್ನಿಂಗ್ ಇಂದ ನೀವು ನನ್ ಕಾಲ್ ಮಾಡ್ತಾ ಇದ್ದೀರಾ. ಬಟ್ ನಾನು ನಮ್ ಡ್ಯಾಡಿ ಒಂದು ಯಾವ್ದೋ ಬಿಸ್ನೆಸ್ ಮೀಟಿಂಗ್ ಅಲ್ಲಿ ಹೋಗಿದ್ರಿ, ಅದಕ್ಕೋಸ್ಕರ ಮಾತಾಡಕ್ ಆಗಿಲ್ಲ. ಕರೆಕ್ಟ್ ಟೈಮ್ ನೀವು 4 o'clock ಅಂದ್ರೆ 4:15 ಹತ್ರ ಬಂದಿದ್ದೀರಾ. ಸೊ ಇವಾಗ ಇದಕ್ಕಂತಾನೆ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡು ಕುತ್ಕೊಂಡು ಮಾತಾಡ್ತಾ ಇದೀವಿ. ಮೂವಿಯಲ್ಲಿ ಯಾವತ್ತೂ ಎಲ್ಲಾರು ಅರ್ಥ ಮಾಡ್ಕೊಳ್ಳಿ, ಈ ಚಾನಲ್ಗೆ ಒಂದು ಗೌರವ ಇದೆ, ಪ್ರತಿಯೊಂದೂ ಒಂದು ಮೆಸೇಜ್ ಅನ್ನು ಇರುತ್ತಿದ್ದಲ್ಲಿ. ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ಡೆಫಿನೆಟ್ಲಿ ಹೇಳ್ತೀನಿ, ಈ ಮೂವಿ ನಿಮ್ಗೆ ಎಲ್ಲಾರ್ಗು ಒಂದು ಯೂಸ್ ಆಗುತ್ತೆ, ಎಲ್ಲಾರ್ಗು ಒಂದೊಂದು ಮೆಸೇಜ್ ತರುತ್ತೆ. ಒಂದು ಮನೆ ಫ್ಯಾಮಿಲಿಗಾಗ್ಲಿ, ಒಂದು ಫ್ರೆಂಡ್ ಸರ್ಕಲ್ ಆಗ್ಲಿ, ಎಲ್ಲರಿಗೂ ಒಂದೊಂದು ಒಳ್ಳೆ ಒಳ್ಳೆ ಮೆಸೇಜ್ಗಳು ಇರುತ್ತೆ. ಸೊ ಏನ್ ಮೆಸೇಜ್ ಏನಿದೆ ಅಂತ ನಾವು ಇದು ಮೂವಿಯಲ್ಲೇ ತೋರಿಸ್ಕೊಡ್ಬೇಕು. ನಾವು ಹಾಗೆ ಹೇಳಿದ್ರೆ ನಿಮ್ಗೆ ಇಂಟ್ರೆಸ್ಟ್ ಹೋಗುತ್ತೆ, ಓಕೆನಾ. ಜಸ್ಟ್ ಇವಾಗ ಒಂದು 1 ವೀಕ್, ಈ ವೀಕ್ ಮುಗಿಲಿ, ನೆಕ್ಸ್ಟ್ ವೀಕ್ ಡೆಫಿನೆಟ್ಲಿ ಇದನ್ನ ರಿಲೀಸ್ ಮಾಡ್ತಾ ಇದೀವಿ ನಾವು. ನೋಡಿ, ಇಷ್ಟ ಆದ್ರೆ ನಿಮ್ಗೆ ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ದಯವಿಟ್ಟು ನಮ್ಗೆ ಕಮೆಂಟ್ ಮುಖಾಂತರ ನೀವು ಹೇಳಿ. ಅದೇನಾದ್ರು ಇದ್ರೆ ನಾವು ತಿದ್ಕೊಂಡು ನೆಕ್ಸ್ಟ್ ಮೂವಿಯಲ್ಲಿ ಅದೇನಿದೆ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ. ಮತ್ತೆ ರೇಪ್ ಆಗೋದು ಏನಕ್ಕೋಸ್ಕರ ರೇಪ್ ಆಗ್ತಾ ಇದೆ, ಇದು ನಾನು ಹೇಳೋದಕ್ಕೆ ಒಂದೇ ಒಂದು ಚಿಕ್ಕದಾಗಿ ಒಂದು ಅವಕಾಶ ಮಾಡ್ಕೊಡಿ. ಟೈಮ್ ಇದೆಯಲ್ಲ ನಿಮ್ಮ ಹತ್ರ? ಇದೆ. ಓಕೆ. ಸೊ ಇವಾಗ ಬ್ಯಾಂಗ್ಳೂರಲ್ಲಿ ಆಗ್ಲಿ, ಹಳ್ಳಿ ಕಡೆ ಆಗ್ಲಿ, ಬ್ಯಾಂಗ್ಳೂರ್ ಅಂದ್ರೆ ಏನಕ್ಕೆ ಹೆದರಿಕೆ ಗೊತ್ತಾ ಸರ್ ನಿಮ್ಗೆ? ಬ್ಯಾಂಗ್ಳೂರ್ ಅಂದ್ರೇನೆ ಹೆದರ್ತಾ ಇದಾರೆ ಇವಾಗ. ಹೇಳ್ಬೇಕಂದ್ರೆ ಬ್ಯಾಂಗ್ಳೂರು ಒಂಥರ ಸಮುದ್ರ ಇದ್ದಂಗೆ. ಎಲ್ಲಾರು ಹಳ್ಳಿಯಿಂದ ಬಂದವರು ದುಡ್ಕೊಂಡು ತಿನ್ಕೊಂಡು ಬದುಕ್ಬೋದು ಅಂತ ಜಾಗ ಇದು. ಇದನ್ನ ಎಲ್ಲ ಹಾಳು ಮಾಡಕ್ ಕೊಡ್ತಾ ಇದಾರೆ, ಓಕೆನಾ. ಎಲ್ಲ ಹಾಳು ಮಾಡಕ್ ಬಿಟ್ಟಿದ್ದಾರೆ ಎಲ್ಲಾರು. ಜಾಗ ಒಳ್ಳೇದಾಗಿದೆ. ಏನಂದ್ರೆ ಒಂದ್ ಹೆಣ್ಣು ಹುಡುಗಿ ಆಚೆ ಹೋಗಿ ಒಂದ್ ಅಂಗಡಿಗೆ ಹೋಗಿ ಹಿಂಗ್ ಬರೋಷ್ಟರಲ್ಲಿ ಅವ್ರ ಅಪ್ಪ ಅಮ್ಮಗೆ ಜೀವ ತಕ ಅಂತ ಇರುತ್ತೆ. ಭಯ, ಎಲ್ಲಿ ನನ್ ಮಗ್ಳಿಗೆ ಏನಾಗ್ಬಿಡುತ್ತೋ ಅನ್ನೋದು. ಈ ಭಯ ಹೋಗೋದಿಕ್ಕೆ ನಮ್ ಕೈಯಲ್ಲಂತೂ ಆಗಲ್ಲ ಮಾಡೋದಿಕ್ಕೆ. ಇದು ಎಲ್ಲಾರು ಪ್ರತಿ ಒಂದೊಂದ್ ಗಲ್ಲಿಯಲ್ಲೂ ನುಗ್ಗಿ ಎತ್ಕೊಂಡ್ ಬರಕಂತೂ ನಮ್ ಕೈಯಲ್ಲಿ ಆಗಲ್ಲ. ಈ ತರ ಒಂದ್ ಚಿಕ್ಕದಾಗ ಒಂದ್ ಮೆಸೇಜ್ ನ ತಿಳಿಸ್ತಾ ಇದೀವಿ. ನೀವೇ ನಿಮ್ಮ ಹೆಣ್ಮಕ್ಳಿಗೆ ಎಷ್ಟು ಸೇಫ್ಟಿಯನ್ನ ನೀವು ಮಾಡ್ಕೊಂತೀರೋ ಅಷ್ಟು ಒಳ್ಳೇದು, ಓಕೆನಾ. ನಮ್ ಮೂವಿ ಬಗ್ಗೆ ನಾನು ಫುಲ್ ಹೇಳಲಿಕ್ಕೆ ಆಗಲ್ಲ. ಅದ್ರಲ್ಲಿ ಏನಿದೆ ಒಂದು ಚಿಕ್ಕದಾಗ ಒಂದೊಂದು ಪಾಯಿಂಟ್ ನ ಎತ್ತಿ ನಿಮ್ಮ ಹತ್ರ ಹೇಳ್ತಾ ಇದೀನಿ, ಓಕೆನಾ. ಇವಾಗ ಒಂದು ಗಾಂಜಾ ಅನ್ನೋದು, ಅವನು ಗಾಂಜಾ ಸೇದಾದ್ಮೇಲೆ ಅವನ್ಗೆ ಅವ್ರ ತಂಗಿ ಯಾರು, ಅವ್ರ ಅಮ್ಮ ಯಾರು ಅಂತಾನೆ ಗೊತ್ತಿರಲ್ಲ, ಓಕೆನಾ. ಒಂದು ತಂಗಿ ಯಾರು, ಅವ್ರ ಅಮ್ಮ ಯಾರು ಅನ್ನೋದೇ ಅವ್ನಿಗೆ ಗೊತ್ತಿರಲ್ಲ. ಪ್ರಜ್ಞೆನೇ ಇರಲ್ಲ, ಎಲ್ಲಿಂದ ಅವ್ನಿಗೆ ಗೊತ್ತಾಗುತ್ತೆ? ಅವ್ರಿಗೂ ಏನ್ ಬೇಕಾದ್ರೆ ಮಾಡೋಕೆ ಅವ್ನ್ ಸಿದ್ಧ. ಅವನು ಅದಾದ್ಮೇಲೆನೆ ಅವ್ನ್ ಬೆಳಿಗ್ಗೆನೆ ಗೊತ್ತಾಗುತ್ತೆ, ಇವ್ರ ಅಮ್ಮನ, ಇವ್ರ ನನ್ನ ತಂಗಿನ ನಾನು ಈ ತರ ಮಾಡ್ದಂತ ಅವಾಗ್ಲೇ ಗೊತ್ತಾಗುತ್ತೆ. ಸೊ ನಾನು ಏನ್ ಹೇಳ್ತಾ ಇದ್ದೀನಿ, ನಶೆ ಎಲ್ಲದಲ್ಲೂ ಇದೆ, ಸರಿನಾ. ಅದು ನಶೆಯಾಗಿ ಇರ್ಬೇಕು ಹೊತ್ತು ನಮ್ ಬಾಡಿಯಿಂದ ನಶೆ ಆಗ್ಬಾರ್ದು. ನಮ್ ಜೀವನನೇ ಸರ್ವನಾಶ ಆಗೋದು ಹಾಗೆ ಆಗುತ್ತೆ, ಓಕೆನಾ. ಸೊ ಎಲ್ಲಾರ್ಗು ಒಂದ್ ಮೆಸೇಜು, ದಯವಿಟ್ಟು ಈ ತರ ಏನಾದ್ರು ನಿಮ್ ಮನೆಗಳಲ್ಲಾಗ್ಲಿ, ಹುಡುಗರಾಗ್ಲಿ, ಇವಾಗ ಚಿಕ್ಕ ಮಕ್ಳೆಲ್ಲ ಅದನ್ನ ಕಲ್ತ್ಬಿಟ್ಟಿದ್ದಾರೆ. ಕೆಡ್ಸೋರು ತುಂಬಾ ಜನ ಇರ್ತಾರೆ. ಕೆಡ್ಸಾದ್ಮೇಲೆ ನೋಡೋರು ಅವ್ರ ಅಪ್ಪ ಅಮ್ಮ ಒಬ್ರೆ. ದಯವಿಟ್ಟು ಅಪ್ಪ ಅಮ್ಮಂಗೋಸ್ಕರ, ನಿಮ್ ಜೀವನಕ್ಕೋಸ್ಕರ, ಅಪ್ಪ ಅಮ್ಮ ಜೀವನಕ್ಕೋಸ್ಕರ ಬದುಕಿ. ಈ ಮೂವಿನ ಸಬ್ಸ್ಕ್ರೈಬ್ ಮಾಡಿ ಇದರಲ್ಲಿರೋ ಮೂವಿನ ಆದಷ್ಟು ಶೇರ್ ಮಾಡಿ ಮತ್ತೆ ಮೂವಿನ ಇಂಟ್ರೆಸ್ಟ್ ಆಗಿ ಯೋಚನೆ ಮಾಡಿ ತಿಳ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಮೂವಿ ನೋಡೋದಿಕ್ಕೆ. ಏನಲ್ಲಿ ಇದು ಮೂವಿ ಬಂದು ಅರ್ಜುನ್ ಅವ್ರಿಗೆ ಕೇಳಿ, ನಾನ್ ಹೇಳೋದಕ್ಕಿಂತ ನಮ್ಮ ಅರ್ಜುನ್ಗೆ ಕೇಳಿ. 5 ಮೂವಿ ಬಗ್ಗೆ ನಾನೇ ಪ್ರೊಡ್ಯೂಸರು. ಸೊ ನಾನೇ ಅಂತ ಹೇಳಲ್ಲ, ನಮ್ ಡ್ಯಾಡಿನೇ ಇದಲ್ಲೆಲ್ಲ.
ನಮ್ ಡ್ಯಾಡಿ ಇಲ್ದಿರ ನಾನು ಏನು ಮಾಡಿಲ್ಲ ಇದುವರೆಗೂ. ಅಪ್ಪ ಈ ಕೊಟೇಶನ್ ಓಕೆ ಅಪ್ಪ ಇದ ಕೊಟೇಶನ್ ತಗೊಂಡ್ಬಂದಿದ್ದಾರೆ ಅರ್ಜುನ್ ಅವರು, ಇವ್ರ ನಂಬಿಕೆಯಿಂದ ನಾವು ಅಮೌಂಟ್ ಹಾಕಿದೀವಿ, ಮಾಡ್ತಾ ಇದೀವಿ, ಮುಂದೆನೂ ಮಾಡ್ತೀವಿ, ಇದಕ್ ಮೇಲೇನು ಮಾಡ್ತೀವಿ. ನೆಕ್ಸ್ಟ್ ಪ್ರಾಜೆಕ್ಟ್ ಈ ನೆಕ್ಸ್ಟ್ ಮಂತ್ ಅಲ್ಲಿ 10th ಒಳಗೆ ಇನ್ನೊಂದು ಶಾರ್ಟ್ ಮೂವಿನೂ ಬರ್ತೈತೆ. ಅದು ನಮ್ಮ ಅರ್ಜುನ್ಗೆ ಕೊಟ್ಟಿದೀವಿ ಡೈರೆಕ್ಷನ್, ಮತ್ತೆ ಪ್ರೊಡ್ಯೂಸರ್ ಆಗಿ ನಾನು ನಮ್ ಡ್ಯಾಡಿ ಮಾಡ್ತಾ ಇದೀವಿ. ನಮ್ ಡ್ಯಾಡಿಗೆ ನೆಕ್ಸ್ಟ್ ಮೂವಿಯಲ್ಲಿ ನಾವು ಇಂಟರ್ವ್ಯೂಗೆ ಕರಿತೀವಿ. ಇವತ್ತು ಒಂದು ಬಿಸ್ನೆಸ್ ಮೀಟಿಂಗ್ ಅಲ್ಲಿ ಬಿಸಿ ಇದ್ದಾರೆ. ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ನಾನು ನಿಮ್ನ ಮೀಟ್ ಮಾಡಿಸ್ಕೊಡ್ತೀನಿ. ಓಕೆನಾ? ಡೆಫಿನೆಟ್ಲಿ ಮಾಡ್ತೀವಿ. ಬಟ್ ನಾನು ಇನ್ನೊಂದು ಚಿಕ್ಕದಾಗಿ ಹೇಳ್ತೀನಿ, ಯಾರ್ಯಾರು ಡೈರೆಕ್ಷನ್ ಮಾಡ್ಬೇಕು ಅನ್ಕೊಂಡಿದಾರೋ ಅಥವಾ ಆಕ್ಟ್ ಮಾಡ್ಬೇಕು ಅಂತ ಇಷ್ಟ ಇರುತ್ತೆ, ಇವಾಗ ಅವ್ರ ಅಪ್ಪ ಅಮ್ಮ ಭಯ ಪಡ್ತಾ ಇದಾರೆ ಎಲ್ಲಾ ಮೂವಿಯಲ್ಲಿ ಆಕ್ಟ್ ಮಾಡೋದಕ್ಕೆ ಕಲ್ಸಲ್ಲ, ತುಂಬಾ ದೂರ ಕರ್ಕೊಂಡು ಹೋಗ್ತಾರೆ ಅಂತ. ಬಟ್ ಈ ಸ್ಟಾರ್ಟಿಂಗ್ ನಾವು ಮೂವಿಗೆ ಹೋದ್ರೆ ಯೂಸ್ ಇಲ್ಲ. ಸ್ಟಾರ್ಟಿಂಗು ನಮ್ಮ ಅರ್ಜುನ್ ಮೀಟ್ ಮಾಡಿ ಅವ್ರದ್ದು ಫೋನ್ ನಂಬರ್ ತಿಳಿಸ್ಕೊಡ್ತಾರೆ. ಇದು ಕಮೆಂಟ್ ಮಾಡಿ ನಿಮ್ ನಂಬರ್ನ ಟೈಪ್ ಮಾಡಿ ಹಾಕಿ, ಅರ್ಜುನೇ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ನಿಮ್ಮ ಹತ್ರ ಏನಾದ್ರು ಸ್ಟೋರೀಸ್ ಇದ್ರೆ ಅವರೇ ಡೈರೆಕ್ಷನ್ ಮಾಡ್ಕೊಡ್ತಾರೆ, ಅಥವಾ ಇವ್ರ ಹತ್ರನೇ ಸ್ಟೋರಿ ಇರುತ್ತೆ, ನೀವು ಬೇಕಾದ್ರೆ ಪ್ರೊಡ್ಯೂಸ್ಗೆ ಅಮೌಂಟ್ ಹಾಕಿ ಚಿಕ್ಕದಾಗಿ ಒಂದು ಸಣ್ಣ ಅಮೌಂಟ್ ಹಾಕಿ ನೀವೊಂದು ಡೈರೆಕ್ಷನ್ ಕೊಬಹುದು. ಪ್ರತಿಯೊಬ್ಬರಿಗೆ ಒಂದು ಅನುಕೂಲ ಅನ್ನೋದು ಇರುತ್ತೆ. ಮತ್ತೆ ಮಕ್ಕಳು ಚಿಕ್ಕ ಮಕ್ಕಳೆಲ್ಲ ಸ್ಟೆಂಟ್ ಮಾಡ್ತಾ ಇದಾರೆ, ಇವಾಗ ಜಿಮ್ನಾಸ್ಟಿಕ್ ಮಾಡ್ತಾ ಇದಾರೆ, ಡ್ಯಾನ್ಸ್ ಮಾಡ್ತಾ ಇದಾರೆ. ಅವ್ರಿಗೆಲ್ಲ ಒಂದೊಂದು ಚಾನ್ಸ್ ನಾನು ಕೊಡೋಕೆ ನಾವು ಅವಕಾಶ ಮಾಡ್ಕೊಡ್ತೀವಿ. ನನ್ ಮೂವಿಯಲ್ಲಿ ಯಾವತ್ತು ಬನ್ನಿ, ನಮ್ಮ ಅರ್ಜುನ್ ಅವ್ರು ಇಲ್ಲೇ ಇದಾರೆ, ನಮ್ಮ ಅರ್ಜುನ್ ಅವ್ರ ಹತ್ರನೂ ಕಲ್ಸ್ಕೊಡ್ತೀವಿ. ನೀವೇ ಕರ್ಕೊಂಡ್ ಬನ್ನಿ, ಅವ್ರನ್ನ ಹೇಳಿ ಈ ತರ ನಮ್ಮ ಮಗ ಈ ತರ ಸ್ಟೆಂಟ್ ಮಾಡ್ತಾನೆ, ಈ ತರ ಒಂದು ಡ್ಯಾನ್ಸ್ ಮಾಡ್ತಾನೆ, ಅವೊಂದು ಕಲೆ ಬಗ್ಗೆ ನಮ್ಮ ಹತ್ರ ಹೇಳಿ. ನಮ್ಮ ಹತ್ರ ಇರೋದ್ರಲ್ಲಿ ನಮ್ಮ ಮೂವಿಯಲ್ಲಿ ಯಾವ್ದಾವ್ದಕ್ಕೆ ಅಟ್ಯಾಚ್ ಆಗುತ್ತೋ ಅದನ್ನ ಅಟ್ಯಾಚ್ ಮಾಡಿ ನಮ್ಮ ಮುಂದೆ ಅವ್ರಿಗೂ ಒಂದು ಚಾನ್ಸ್ ಕೊಡೋದಕ್ಕೆ ನಮ್ಮ ಮುಂದುವರಿಬೋದು. ಏನ್ ಹೇಳ್ತೀರಾ ಅರ್ಜುನ್ ಅವರೇ? ಎಲ್ಲಾರ್ಗು ಇವಾಗ ನಾನು ಹೇಳಿದ್ನ ನೀವು ಪಾಲಿಸ್ಕೊಡ್ತೀರಲ್ಲ? ಮಾಡ್ಕೊಡ್ತೀರಾ? ಡೆಫಿನೆಟ್ಲಿ. ಓಕೆ, ನಾನು ಏನಕ್ಕೋಸ್ಕರ ಇದ್ರ ಹೇಳ್ತಾ ಇದ್ದೀನಿ ಅಂದ್ರೆ, ಇವಾಗ ಪ್ರತಿ ಒಬ್ಬನು ಒಂದು ಚಿಕ್ಕ ಮಕ್ಕಳಾಗಿ ದೊಡ್ಡವರಾಗ್ಲಿ ಎಲ್ಲಾರ್ಗು ಒಂದೊಂದು ಕಲೆ ಇದೆ. ಬಟ್ ಅದನ್ನ ಎತ್ಕೊಂಡ್ಬಂದ್ ಮುಂದೆ ತೋರ್ಸೋದು ಒಳಗಡೆ ಇರುತ್ತೆ, ಅದನ್ನ ಹೊರಗಡೆ ತರೋದಕ್ಕೆ ತುಂಬಾ ಹೆದರ್ತಾರೆ ಜನ. ಇವಾಗ ನನ್ನ ಹತ್ರ ಒಂದ್ ಕಲೆ ಇರೋದು, ಇವಾಗ ನೀವು ಅವತ್ತು ಹೇಳಿದ್ರಿ ಸರ್, ನಿಮ್ ಮುಂದೆ ಏನ್ ಸರ್, ನೀವು ಒಂದ್ ಕಲೆಗಾರರೇ, ನೀವೊಂದ್ ಸ್ಟೋರಿ ಹೇಳಿ ಸರ್, ಅದೇ ಸ್ಟೋರಿಯಲ್ಲಿ ಮಾಡೋಣ ಅಂತ ಹೇಳಿ. ಬಟ್ ಇದು ಡೈರೆಕ್ಟರ್ ಮುಂದೆ ಇವಾಗ ನಿಮ್ಗೆ ಎಷ್ಟು ಟ್ಯಾಲೆಂಟ್ ಇರುತ್ತೋ ಅಷ್ಟು ಟ್ಯಾಲೆಂಟ್ ನನ್ನ ಹತ್ರ ನಂದಲ್ಲಿರಲ್ಲ. ಕರೆಕ್ಟಾ? ಅದಕ್ಕೆ ಎಲ್ಲಾರ್ಗು ಒಂದು ಒಳ್ಳೆ ಮೆಸೇಜ್ ಇದೆ ಈ ಮೂವಿಯಲ್ಲಿ. ನೋಡಿ ಖುಷಿ ಪಡಿ, ಆನಂದ ಪಡಿ. ಏನಾದ್ರು ಸಣ್ಣ ಪುಟ್ಟ ತಪ್ಪೇನಾದ್ರು ಇದ್ರೆ ಅದ್ರಲ್ಲಿ ಮೆನ್ಷನ್ ಮಾಡಿ, ಕಮೆಂಟ್ ಮುಖಾಂತರ ಮೆನ್ಷನ್ ಮಾಡಿ. ನೆಕ್ಸ್ಟ್ ಮೂವಿಗೆ ಆತರ ಆಗ್ದಿರಾ ನಾವು ನೋಡ್ಕೊಬಹುದು. ಓಕೆನಾ? ತುಂಬಾ ಸಪೋರ್ಟ್ ಮಾಡಿ. ಅರ್ಜುನ್ ತುಂಬಾ ಶ್ರಮ ಪಟ್ಟಿದ್ದಾರೆ, ಕೈ ಕೊಡಿ. ತುಂಬಾ ಕಷ್ಟ ಪಟ್ಟಿದ್ದಾರೆ. ಮುಂದೆ ಏನೇ ಕಷ್ಟ ಇದ್ರೇನು ನಾವು ಸಪೋರ್ಟ್ ಮಾಡ್ತೀವಿ. ಮುಂದೆ ಏನಾದ್ರು ಮೂವೀಸ್ ಏನಾದ್ರು ಮಾಡ್ಬೇಕಂದ್ರೆ ನೆಕ್ಸ್ಟ್ ನಿಮ್ಗೆ ಯಾವ್ದು ನಾನ್ ಬರ್ತೀನಿ. ನಾನು ಎಲ್ಲಾ ಮೂವಿಯಲ್ಲೂ ನಾನು ಸಪೋರ್ಟ್ ಮಾಡಿದೀನಿ, ಮುಂದೆನೂ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ಯಾವ್ದೋ ನಿಮ್ದು ಅಪ್ಕಮಿಂಗ್ ಮೂವಿನೇ ಬರ್ತೈತೆ, ದೊಡ್ಡ ಮೂವಿನೇ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಒಳ್ಳೇದಾಗ್ಲಿ. ಫೈಟ್ಗೆ ನನ್ಗೊಂದು ಒಂದೇ ಒಂದು ಚಿಕ್ಕದಾಗ ಒಂದು ಅವಕಾಶ ಮಾಡ್ಕೊಡಿ. ನಾನು ನಿಮ್ ಜೊತೆ ಒಂದು ಡೈರೆಕ್ಷನ್ ಆಗಿ